ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತಾರಲ್ಲ, ಈ ಮಾತು 100ಕ್ಕೆ 100 ಸತ್ಯ. ಕಳ್ಳನೊಬ್ಬನ ಸಹವಾಸ ಮಾಡಿದ ಸ್ನೇಹಿತರಿಬ್ಬರು ಮಾಡಬಾರದ ಕೆಲಸ ಮಾಡಿ ಜೈಲು ಸೇರಿದ್ದಾರೆ. ಓದೋದಕ್ಕನೇ ಮತ್ತೆ ಆಗಿರೋ ಸರ್, ಮತ್ತೆ ಅವ್ರ ಜೊತೆ ಹೋಗ್ಯಾನಲ್ರಿ ಸರ್, ತಪ್ಪದು. ಕೊಪ್ಪಳದಲ್ಲಿ ನಡೆದ ಅತ್ಯಾಚಾರ ಪ್ರಕರಣ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ತಂಗಾಳಿ ತವಿಯೋದಕ್ಕೆ ಹೋದವರ ಬಾಳಲ್ಲಿ ಕಾಮಾಂಧರು ಬಿರುಗಾಳಿ ಎಬ್ಬಿಸಿದ್ರು. ಇದರ ಬೆನ್ನಲ್ಲೇ ಮಕ್ಕಳ ಕಾಮಗೇಡಿ ಕೆಲಸಕ್ಕೆ ಹೆತ್ತವರು ಕೂಡ ತಲೆ ತಗ್ಗಿಸಿದ್ದಾರೆ. ಮಾಡಿದ ಪಾಪಕ್ಕೆ ತಕ್ಕ ಶಿಕ್ಷೆ ಆಗ್ಲಿ ಅಂತಿದ್ದಾರೆ. ಗಂಗಾವತಿಯ ಸಾಯಿ ನಗರದಲ್ಲಿ ಕಾಮಾಂಧರ ಹಾವಳಿ ಮಿತಿ ಮೀರಿದ್ಯಂತೆ. ದುಶ್ಚಟಗಳ ದಾಸರಾಗಿರೋ ಒಂದಿಷ್ಟು ಮಂದಿ ಅಕ್ರಮ ಚಟುವಟಿಕೆ ನಡೆಸುತ್ತಿದ್ದಾರಂತೆ. ಇದರಲ್ಲಿ ಮಲ್ಲೇಶ್ ಕೂಡ ಒಬ್ಬ. ಈ ಹಿಂದೆಯೂ ಕೂಡ ಕಳ್ಳತನ, ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಫಿಟ್ ಆಗಿದ್ದ. ಆದ್ರೆ ಈತನಿಗೆ ಬಿಸಿ ಮುಟ್ಟಿಸೋ ಕೆಲಸವನ್ನ ಪೊಲೀಸರು ಮಾಡಿರ್ಲಿಲ್ಲ. ಆವತ್ತೇ ಪಾಠ ಕಲಿಸಿದ್ರೆ ಇವತ್ತು ಹೆಣ್ಣು ಮಕ್ಕಳ ಮೇಲೆ ಮುಗಿ ಬೀಳ್ತಿರ್ಲಿಲ್ಲ, ಒಬ್ಬನ ಪ್ರಾಣವನ್ನು ತೆಗೀತಿರ್ಲಿಲ್ಲ. ಈತನಿಂದಲೇ ಇನ್ನಿಬ್ಬರು ಆರೋಪಿಗಳು ಹಾಳಾಗಿದ್ದು ಅಂತ ಶರಣಬಸವನ ತಾಯಿ ಕಣ್ಣೀರಿಡುತ್ತಿದ್ದಾರೆ. ಮೊದಲೇ ಮಲ್ಲೇಶ ಹುಟ್ಟು ಕಿರಾತಕ, ಹೀಗಾಗಿ ಇವನ ಸಹವಾಸ ಬಿಡು ಅಂತ ಮಕ್ಕಳಿಗೆ ಬುದ್ಧಿ ಹೇಳಿದ್ರು ಕೇಳಿರ್ಲಿಲ್ಲ. ಘಟನೆ ನಡೆದ ದಿನ ಮಲ್ಲೇಶನೇ ಫೋನ್ ಮಾಡಿ ಸ್ವಲ್ಪ ಹಣ ಆಗಿದ್ರೆ ಕೊಡು ಎಂದಿದ್ದಂತೆ. ಹೀಗಾಗಿ ಕಾಸು ಕೊಡೋದಕ್ಕೆ ಹೋದಾಗ್ಲೇ ಈ ಘಟನೆ ನಡೆದಿದೆ. ಹೀಗಾಗಿ ಯಾವುದೇ ಶಿಕ್ಷೆ ಕೊಟ್ಟರು ಆಗ್ಲಿ ಅಂತ ಹೆತ್ತ ಕರುಳು ನೋವಲ್ಲಿ ಹೇಳ್ಕೊಂಡಿದೆ. ಸರ್, ನಮ್ಮ ಮಗ ಸಿಕ್ಕಂದು ಓದೋದಕ್ಕನೇ ಮತ್ತೆ ಆಗಿರೋ ಸರ್, ಮತ್ತೆ ಅವ್ರ ಜೊತೆ ಹೋಗ್ಯಾನಲ್ರಿ ಸರ್, ತಪ್ಪದು. ಹೋಗ್ಬಾರ್ದು, ಕೆಟ್ಟರ ಸಹವಾಸ ನಾವು ಮಾಡಬಾರ್ದು. ಅಕಸ್ಮಾತ್ ಫೋನ್ ಮಾಡಿದ್ರೆ ಕೂಡನೆ ಕಡೆಗೆ ಒಂದು ಮಾತು ನಮ್ಮ ಮನೆಗಾರ ತಿಳಿಸ್ಬೇಕಿತ್ತು, ಇಲ್ಲ ಬೇರೆಯವ್ರನ್ನ ಕಳಿಸ್ಬೇಕಿತ್ತು. ಆ ಜಾಗದಲ್ಲಿ ಹೋಗಿ ಅದು ಏನ್ ಮಾಡ್ಯಾರೋ, ಮದ್ದು ಬರೋದು ಇದು ಮಾಡಾರ ಅಂತಂದು ಕೇಳೀನಿ ಸರ್ ನಾನು. ಅದು ನನಗೆ ಡಿಕ್ಲೇರ್ ಗೊತ್ತಿಲ್ಲ. ಪೊಲೀಸರು ಹದ್ದಿನ ಕಣ್ಣಿಡದೆ ಗಿದ್ದಿದ್ದೇ ಇಷ್ಟಕ್ಕೆಲ್ಲ ಕಾರಣ ಅನ್ನೋ ಆರೋಪವಿದೆ. ಹೀಗಾಗಿ ಎಚ್ಚೆತ್ತಿರೋ ಪ್ರವಾಸೋದ್ಯಮ ಇಲಾಖೆ ಸಹಾಯವಾಣಿ ಆರಂಭಿಸಿದೆ. ಮುಂಜಾನೆ 8ರಿಂದ ಸಂಜೆ 8ರವರೆಗೆ ಹೆಲ್ಪ್ ಲೈನ್ ತೆರೆದಿರಲಿದೆ ಅನ್ನೋ ಮಾಹಿತಿ ನೀಡಿದೆ. ಅಂದ್ರೆ ಬೆಳಗ್ಗೆ 9:30ಕ್ಕೆ ಕಾಲ್ ಮಾಡಿದ್ರೆ ಹೆಲ್ಪ್ ಲೈನ್ ಇನ್ನೂ ಆನೇ ಆಗಿರ್ಲಿಲ್ಲ. ಒಟ್ನಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಹಾಗೆ ಪೊಲೀಸರು ಅಲರ್ಟ್ ಆಗಿದ್ದು ಕಾಮುಕರ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಕ್ಯಾಮರಾಮನ್ ವೆಂಕಟೇಶಲು ಜೊತೆ ಶರಣಪ್ಪ ಬಾಚಲಾಪುರ್, ನ್ಯೂಸ್ 18 ಕೊಪ್ಪಳ. ಅದು ಖತರ್ನಾಕ್ ಮುಸುಕುಧಾರಿ ಕಳ್ಳರ ಗ್ಯಾಂಗ್. ಅಖಾಡಕ್ಕೆ ಇಳಿದ್ರೆ ಲೂಟಿ ಪಕ್ಕ. ಮಧ್ಯರಾತ್ರಿ ನುಗ್ಗಿ ಬರ್ತಿದ್ದವರು ಇಡೀ ಏರಿಯಾವನ್ನೇ ಬೆಚ್ಚಿ ಬೀಳಿಸಿದ್ರು. ಒಂದೇ ಒಂದು ಸಿಸಿಟಿವಿ ಹಿಡಿದು ತನಿಖೆಗಿಳಿದ ಖಾಕಿ ಪಡೆ ದರೋಡೆಕೋರರ ಹುಟ್ಟಡಗಿಸಿದೆ. ಒಬ್ಬೊಬ್ರು ಹೇಗಿದ್ದಾರೆ ನೋಡಿ. ಡಕಾಯತರು ಅನ್ನೋ ಪದಕ್ಕೆ ಹೇಳಿ ಮಾಡಿಸಿದಂಗವ್ರೆ. ಕಳೆದ ತಿಂಗಳು ಗದಗ, ಬೆಟಗೇರಿ, ಅವಳಿ ನಗರದಲ್ಲಿ ಸರಣಿ ಕಳ್ಳತನ ನಡೆದಿದ್ವು. ಮಧ್ಯರಾತ್ರಿ 12 ಗಂಟೆಗೆ ಫೀಲ್ಡ್ಗೆ ಇಳಿಯೋ ಖದೀಮರು ಜಸ್ಟ್ 11 ನಿಮಿಷದಲ್ಲಿ ಅಂಗಡಿ ಶಟರ್ ಮುರಿದು ಲಕ್ಷ ದೋಚಿದ್ರು. ಒಂದೇ ದಿನ 3-4 ಅಂಗಡಿಗಳನ್ನ ದೋಚಿದ್ದ ಖದೀಮರು ಗದಗ ಜನರ ನಿದ್ದೆಗೆಡಿಸಿದ್ರು. ಮತ್ತೆಲ್ಲಿ ಬರ್ತಾರೋ, ಇನ್ಯಾವ ಅಂಗಡಿಗೆ ಕನ್ನ ಹಾಕ್ತಾರೋ ಅಂತ ಆತಂಕದಲ್ಲೇ ದಿನ ದೂಡ್ತಿದ್ರು. ಹೀಗಾಗಿ ಮುಸುಕುಧಾರಿಗಳ ಬೇಟೆಗಿಳಿದ ಪೊಲೀಸರು ಕೊನೆಗೂ ಖೆಡ್ಡ ತೋಡಿದ್ದಾರೆ. ಅವಳಿ ನಗರದ ಜನರ ನಿದ್ದೆಗೆಡಿಸಿದವರಿಗೆ ಕೋಳ ತೊಡಿಸಿದ್ದಾರೆ. 16 ಊರು, 16 ದರೋಡೆ ಕೇಸ್. ಇವರು ಕಣ್ಣಿಟ್ರೆ ಕಳ್ಳತನ ಫಿಕ್ಸ್. ಈ ಮುಸುಕುಧಾರಿ ಗ್ಯಾಂಗ್ ಅಂತಿಂತದ್ದಲ್ಲ. ಒಬ್ಬೊಬ್ಬರದ್ದು ಒಂದೊಂದು ಊರು. ಬೆಂಗಳೂರಿನ ಒಬ್ಬ, ತುಮಕೂರಿನ ಮತ್ತೊಬ್ಬ, ಮಹಾರಾಷ್ಟ್ರದ ಇನ್ನೊಬ್ಬ ಸೇರ್ಕೊಂಡು ಕಳ್ಳತನದ ಗ್ಯಾಂಗ್ ಕಟ್ಕೊಂಡಿದ್ರು. ಬೆಂಗಳೂರು, ಮಂಡ್ಯ, ರಾಮನಗರ, ತುಮಕೂರು, ಶಿವಮೊಗ್ಗ, ರಾಯಚೂರು ಸೇರಿದಂತೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಕೈಚಳಕ ತೋರಿಸುತ್ತಿದ್ದವರು ಯಾರ ಕೈಗೂ ಸಿಗದಂತೆ ಚಳ್ಳೆ ಹಣ್ಣು ತಿನ್ನಿಸ್ತಿದ್ರು. ಆದರೆ ಗದಗಕ್ಕೆ ಬಂದಿದ್ದು ಪೊಲೀಸರು ಇವರ ಜನ್ಮ ಜಾಲಾಡಿದ್ದಾರೆ. ಖದೀಮರ ಬೆನ್ನಟ್ಟಿದ ಪೊಲೀಸರು ಜೀವವನ್ನೇ ಪಣಕ್ಕಿಟ್ಟು ದರೋಡೆಕೋರರ ಕೈಗೆ ಕೋಳ ತೊಡಿಸಿದ್ದಾರೆ. ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಒಟ್ಟು ಇದರಲ್ಲಿ 6 ಜನ ಭಾಗಿಯಾಗಿರುವುದು ನಮಗೆ ಗೊತ್ತಾಗಿತ್ತು. ಆ ಪೈಕಿ 5 ಜನರನ್ನು ಈಗಾಗಲೇ ನಾವು ವಶಕ್ಕೆ ಪಡೆದುಕೊಂಡು ದಸ್ತಗಿರಿ ಮಾಡಿ ತನಿಖೆ ಕೈಗೊಂಡಿದ್ದೀವಿ. ಓರ್ವನನ್ನ ಲಾಕ್ ಮಾಡ್ತಿದ್ದಂಗೆ ಇನ್ನುಳಿದವರ ಬಗ್ಗೆ ಬಾಯ್ಬಿಟ್ಟಿದ್ದ. ಹೀಗಾಗಿ ಕೊಪ್ಪಳ ಜಿಲ್ಲೆಯ ಹುಮ್ನಾಬಾದ್ಗೆ ಬಂದ ಖಾಕಿ ಪಡೆ ಸಿನಿಮಾ ಸ್ಟೈಲ್ನಲ್ಲಿ ಕಾರ್ಯಾಚರಣೆ ನಡೆಸಿದೆ. ಮನೆಯೊಂದರಲ್ಲಿ ಅಡಗಿ ಕುಳಿತಿದ್ದವರು ಮೇಲ್ಮಹಡಿಗೆ ಬಾರದಂತೆ ಲಾಕ್ ಮಾಡಿಕೊಂಡಿದ್ರು. ಹೀಗಾಗಿ ಹಗ್ಗದ ಮೂಲಕ ಮನೆ ಹತ್ತಿದ ಪೊಲೀಸರು ಖದೀಮರ ಕೈಗೆ ಕೋಳ ತೊಡಿಸಿದ್ದಾರೆ. ಒಟ್ನಲ್ಲಿ
ಹಲವು ಜಿಲ್ಲೆಗಳ ಜನರ ನಿದ್ದೆಗೆಡಿಸಿದವರಿಗೆ ಖಾಕಿ ಪಡೆ ಕಂಬಿ ಹಿಂದೆ ತಳ್ಳಿದೆ. ಕಳ್ಳರು ಚಾಪೆ ಮಾತ್ರವಲ್ಲ, ರಂಗೋಲಿ ಕೆಳಗೆ ನುಸುಳಿದ್ರೂ ಬಿಡಲ್ಲ ಅನ್ನೋದನ್ನ ಪೊಲೀಸರು ತೋರಿಸಿಕೊಟ್ಟಿದ್ದಾರೆ. ಸಂತೋಷ್ ಕೊಂಡೂರ, ನ್ಯೂಸ್ 18, ಗದಗ.